ಸರ್ ಇವನೇನ ನಿಮ್ಮ ಮಗ? ಹ್ಞೂ ಸರ್, ನನ್ನ ಮಗ ಇವನೇ. ಯಾಕೆ ಸರ್ ನನ್ನ ಕರೆದಿದ್ದು? ಸರ್ ನಿಮ್ಮ ಮಗ ಏನ್ ಮಾಡ್ದ ಗೊತ್ತಾ ಸರ್? ಕ್ಲಾಸಲ್ಲಿ ತುಂಬಾ ತರಲಾಟೆ ಮಾಡ್ತಾನೆ ಸರ್. ತಲಾರಟೆ ನಮ್ಮ ಮನೆಗೂ ಮಾಡ್ತಾನೆ ಸರ್. ಒಳ್ಳೆ ಬುದ್ಧಿ ಕಳಿಸ್ಲಿ ಅಂತ ನಾನು ಸ್ಕೂಲ್ ಕಳಿಸ್ತಾ ಇದ್ದೀನಿ. ನೀವು ನೋಡು ನಂಗೆ ಹೇಳ್ತಾ ಇದ್ದೀರಾ? ಅದೋದ್ರ ಹೋಗ್ಲಿ ಬಿಡಿ ಸರ್. ಹೋಮ್ ವರ್ಕ್ ಕೊಟ್ರೆ ಹೋಮ್ ವರ್ಕ್ ಮಾಡ್ಕೊ ಬರಲ್ಲ ಸರ್ ಅವನು. ಅಲ್ಲೋ ಪ್ರಿನ್ಸಿಪಾಲು, ನಾವು ಫೀಸ್ ಕಟ್ತಾ ಇರೋದೇನಕ್ಕೆ? ನೀನ್ ಚೆನ್ನಾಗಿ ಹೇಳ್ಕೊಡ್ಲಿ ಅಂತ, ಹೋಮ್ ವರ್ಕ್ ಬರ್ಸ್ಲಿ ಅಂತ. ನೀನ್ ನೋಡಿದ್ರೆ ನಮ್ಗೆ ಬರ್ಸೊಂದ್ ಕೊಟ್ರೆ ಅಲ್ಲ ಸರ್, ಒಬ್ಬ ಸ್ಟೂಡೆಂಟ್ 50,000 ಅಂದ್ರೆ 100 ಸ್ಟೂಡೆಂಟ್ಗೆ 5 ಲಕ್ಷ, 1000 ಸ್ಟೂಡೆಂಟ್ಗೆ 5 ಕೋಟಿ. ಅಯ್ಯೋ ಕಚ್ಚ ನನ್ ಮಗನ 5 ಕೋಟಿ ಹೆಂಗ್ ತಿಂತೀಯ? ನನ್ ಮಗನ್ ಕರೆಕ್ಟಾಗಿ ಹೇಳ್ಕೊಡಕ್ಕಾಗಲ್ವಾ? ಅಲ್ಲೋಪ್ಪ. ಬರ್ರಕ್ಕ ಗುಡ್ಡೆ ಒಂದು ಕೆಜಿ ಟೊಮೆಟೊ, 1 ಕೆಜಿ ಈರುಳ್ಳಿ, ಆಮೇಲೆ ಬದನೆಕಾಯಿ 1 ಕೆಜಿ ಕೊಡೋಣ. ತಗೊಳ್ಳಿ ಅಕ್ಕ. ನಾನು ಪೇ ಮಾಡ್ತೀನಿ. ಎಷ್ಟಾಯ್ತಣ್ಣ? 200 ರೂಪಾಯಿ ಆಯ್ತಪ್ಪ. ಹೌದಾ, ತಗೊಳ್ಳಿ ಅಣ್ಣ. ಏನಪ್ಪ ನನ್ನ ಮನೆ ತಿಗಾಂಶ ನಿಂತಲ್ಲ ಅಣ್ಣ, 50 ರೂಪಾಯಿ ಕೊಡ್ತೀನಿ, ಕೊಡ್ತೀಯಾ? ಹಲೋ, ವೇಗಂ ತಿರುಪುತ್ತಾನೆ ವೇ ಕಪ್ಪೆ ತುಲ್ಲೆ. ಲೇ ಬೇವರ್ಸಿ, ನಾನು ಬಿಸಿ ಇದೀನಿ, ಆಮೇಲೆ ಮಾಡ್ತೀನಿ. ಇಕ್ಕೋ ಫೋನ್ನ. ಏನ್ ಮಾಡ್ತಿದ್ಯಾ? ಊಟ ಮಾಡ್ತಾ ಇದೀನಿ. ಏನ್ ಊಟ? ಅನ್ನ ಸಾಂಬಾರು. ಏನ್ ಸಾಂಬಾರು? ಮೂಲಂಗಿ ಸಾಂಬಾರು. ಮೂಲಂಗಿ ನಿಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ತಂದಿದ್ದ ಇಲ್ಲ ಕೇರ್ ಮಾರ್ಕೆಟ್ಗೆ ಹೋಗಿ ತಂದಿದ್ದ? ಒಂದೊಂದಲ್ಲ ನಮ್ಮ ಮನೆ ಹತ್ರ ಇರೋ ಅಂಗಡಿ ಹತ್ರ ಹೋಗಿ ತಂದಿದ್ದು. ಮತ್ತೆ ಅನ್ನ ಸಾಂಬಾರ್ ನೆಂಚ್ಕೊಳಕ್ ಏನಿಲ್ವಾ? ಚೌಚೋ ಐತೆ. ಏನ್ ಚೌಚೋ? ಖಾರ ಬೂಂದಿ. ಖಾರ ಬೂಂದಿ ನಿಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ತಂದಿದ್ದ ಇಲ್ಲ ಮಾರ್ಕೆಟ್ಗೆ ಹೋಗಿ ತಂದಿದ್ದ? ನಿಮ್ ಅಜ್ಜಿ ತಿಗ್ದಿನ ತಂದಿದ್ದು. ಮನೇಲಿ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಹೋಗಿ ಟ್ರೈನ್ ಟೈರ್ ಪಂಚರ್ ಹಾಕು. ನನ್ಗೆ ಯಾಕೆ ಹಿಂಗ್ ಫೋನ್ ಮಾಡಿ ತಲೆ ತಿಂತ್ಯಾ? ಇಲ್ಲ ನನಗೆ ಕೆಲಸ ಐತೆ. ನಿನಗೆ ಮಾಡಕ್ ಕೆಲಸ ಆದ್ರೆ ಮೂಲಂಗಿ ಸಾರ್ ತಿನ್ಬಿಟ್ಟು ಹೋಗಿ ಟ್ರೈನ್ ಇಂಜಿನ್ ಕುತ್ಕೊಂಡು ಊಸ್ಬಿಡು. ಉರ್ಸ್ತಾವ್ರು ನೋಡಿದ್ರೆ ನಾಷ್ಟ ಮಾಡ್ಬೇಕು. ಸರ್, ನಿಮ್ಮ ಫ್ರೆಂಡ್ ಬಗ್ಗೆ ಒಂದು ಮಾತಾಡ್ಬೇಕಂದ್ರೆ ಏನ್ ಹೇಳ್ತೀರಾ ಸರ್? ಚಳಿನೇ ಇರ್ಲಿ ಮಳೆನೇ ಇರ್ಲಿ 5 ನಿಮಿಷ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಅಲ್ಲಿ ಇಲ್ಲಿ ಹೋಗಿ ಜಟ್ಕ ಹೊಡ್ಕೊ ಅಂತ ಜೀವ ಅದು. ಕಟ್ಟ ಮೊಕಡೈತೆ ಕಲಹಾಲು ಒಕಡಿವಿಲೆ. ಯಾಕ್ರೋ ಮಚ್ಚ ಇಷ್ಟೊಂದು ಬೇಜಾರ ಕೂತಿದ್ದೀರಾ? ಕುತ್ಕೋ ಮಚ್ಚ, ಹೇಳ್ತೀನಿ. ಹೇಳೋ. ಬೇನ್ಸ್ಗೆ ಇವತ್ ಪೆಂಟು ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆಲಿ ಅನ್ನ ತಿಂದು ಮೂಡ್ತಾ ಇರ್ತಾರೋ. ಬಂಗಾರಿ ಯಾರೇ ನೀ ಬುಲ್ಬು, ಸಿಂಗಾರಿ ಯಾರೇ ನೀ ಬುಲ್ಬು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಆರೋಪಗಳು ಕೇಳಿ ಬರ್ತದೆ. ನಿಮ್ಗೆ ಏನಕ್ಕೆ ಇರ್ಬೋದು ಅಂತ ಹೇಳ್ತೀವಿ? ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ. ಅದ್ರಲ್ಲಿ ಇದಾಗಿದ್ರೆ ಇನ್ಕ್ಲೂಡಿಂಗ್ ಆಗಿದೆ ಅಂತ ತನಿಖೆ ಮಾಡೋದಕ್ಕೆ ಅರೆಸ್ಟ್ ಮಾಡಿರೋದಲ್ವಾ ಇವಾಗ? ಆತರ ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದು ತಪ್ಪು. ಎಷ್ಟೋ ಜನ ಸೆಲೆಬ್ರಿಟಿಗಳು ಅವ್ರನ್ನ ಸುಮ್ನೆ ಹೋಗಿ ಅರೆಸ್ಟ್ ಮಾಡ್ತೀರಾ? ಇಲ್ಲ. ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಜ್ ಜಾಸ್ತಿ ಆಗಿ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ಒಂದ್ ಆನೆ ನಡೀತಾ ಇದ್ರೆ 100 ನಾಯಿಗಳು ಬಗಳ್ತಾವಂತೆ, ಅದಕ್ಕೆ ಆನೆ ನಡೆದಿದ್ದೆ ದಾರಿ. ಮಗನಲ್ಲಿ ಯಾಕೋ ಬೇಕು ಬಾಳು. ತಪ್ಪೇನೋ ತಪ್ಪು ಮಾಡಿದ್ರೆ ತಪ್ಪು ಅಂತ ತೋರಿಸಿ. ತಪ್ಪು ಆಗಿಂತ ಮುಂಚೆ ನಾವು ಜಡ್ಜ್ ಮಾಡಬಾರ್ದು. ಮನುಷ್ಯ ಹಿಂಗೆ ಮಾಡ್ಬಿಟ್ಟ, ಇದೇ ತರ ಮಾಡ್ದ, ಅದನ್ನ ಕಳ ತಪ್ಪು ಅಂತ ನನ್ನ ಅನಿಸಿಕೆ ಮೇಡಮ್. ನಾನು ಹೇಳೋದಷ್ಟೇ.